ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ನೋಡಲಿ CISF ಅಲ್ಲಿ ಒಂದು ಟ್ರೇಡ್ಸ್ಮನ್ ಹುದ್ದೆಗಳ ನೇಮಕಗಳಿರ್ತವೆ. ಟ್ರೇಡ್ಸ್ಮನ್ ಕಾನ್ಸ್ಟೇಬಲ್ ಅಂತ ಕರೀಬೋದು. ಈ ಒಂದು ಹುದ್ದೆಗಳಿಗೆ 5/3/2025ರಿಂದ 3/4/2025 ತನಕ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ. ಮೇಲ್ ಮತ್ತು ಫೀಮೇಲ್ ಇಬ್ಬರಿಗೂ ಸಹ ಅಪ್ಲಿಕೇಶನ್ ಇರ್ತವೆ. ಪೇ ಸ್ಕೇಲ್ ಬಂದೋದಾದರೆ 21,700ರಿಂದ ಹಿಡಿದು 69,100 ತನಕ ನಿಮಗೆ ಪೇ ಸ್ಕೇಲ್ ಸಿಗ್ತಾ ಇರುತ್ತೆ. ಇನ್ನು ಇದಕ್ಕೆ ಟೋಟಲ್ ಹುದ್ದೆಗಳು ಎಷ್ಟಿದೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರುತ್ತೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅದೆಲ್ಲನೂ ಈ ಒಂದರಲ್ಲಿ ತಿಳ್ಕೊಳ್ತಾಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು. ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 1161, ಅಂದರೆ 1161 ಟೋಟಲ್ ಹುದ್ದೆಗಳು ನಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಓಕೆ, ಟ್ರೇಡ್ಸ್ಮನ್ ಹುದ್ದೆಗಳಲ್ಲಿ ಯಾವ್ಯಾವ ಹುದ್ದೆಗಳು ಬರ್ತವೆ ಅಂದರೆ ಕುಕ್ಕು, ಕಾಬ್ಲರು, ಟೈಲರು, ಬಾರ್ಬರು, ವಾಶ್ಮ್ಯಾನು, ಸ್ವೀಪರು, ಪೇಂಟರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್, ಮಾಲಿ, ವೆಲ್ಡರ್ ಮತ್ತು ಚಾರ್ಜ್ ಮೆಕ್ಯಾನಿಕ್ಕು, MP ಅಟೆಂಡೆಂಟ್ ಅಂತ ಬರ್ತಾರೆ. ಇಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ, ಅಂದರೆ ಇಷ್ಟು ಡೆಸಿಗ್ನೇಷನ್ಗಳು ಖಾಲಿ ಇರ್ತವೆ ಸ್ನೇಹಿತರೆ. ಓಕೆ, ಅದರ ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಅನ್ರಿಸರ್ವ್ಡ್ OBC ಮತ್ತು EWS ಕ್ಯಾಂಡಿಡೇಟ್ಗೆ ₹100 ಅಪ್ಲಿಕೇಶನ್ ಫೀ ಇರುತ್ತೆ. SC/ST ಅವರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ PT, PST ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದಾನಂತರ ಟ್ರೇಡ್ ಟೆಸ್ಟ್ ಆಗುತ್ತೆ. ಅದಾನಂತರ ರೈಟನ್ ಎಕ್ಸಾಮಿನೇಷನ್ ಇರುತ್ತೆ. ಅದಾನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತಾ ಇರುವಂಥದ್ದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಒಂದು 10th ಕ್ಲಾಸನ್ನು ನೀವು ಮುಗಿಸಿದರೆ ಸಾಕು, ಅರ್ಜಿಗಳನ್ನು ಹಾಕ್ಕೊಳ್ಬೋದು. 10th ಕ್ಲಾಸನ್ನು ಮುಗಿಸಿಬಿಟ್ಟು ಆ ಒಂದು ಟ್ರೇಡ್ ಏನಿದೆ ಅಂದರೆ ಹುದ್ದೆಗಳಿದ್ದಾವೆ. ಎಕ್ಸಾಂಪಲ್ ಇವಾಗ ಕುಕ್ ಏನಾದರೂ ಇದ್ದರೆ ಕುಕ್ಕಿಂಗ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗಿರುತ್ತೆ. ಅದು ಟ್ರೇಡ್ ಟೆಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದೇನಾದರೂ ಟ್ರೇಡ್ ಟೆಸ್ಟಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದರೆ ನಿಮ್ಮನ್ನ ಅವರು ತೊಗೊಳ್ಳೋದಿಲ್ಲ. ಏಜ್ ಲಿಮಿಟನ್ನು ನೋಡೋದಾದರೆ ಅನ್ರಿಸರ್ವ್ಡ್ ಕ್ಯಾಟಗರಿಯವರಿಗೆ 18ರಿಂದ 23 ವರ್ಷ ಇರುತ್ತೆ ಸ್ನೇಹಿತರೆ. ಅದೇ ನೀವು SC/ST ಆಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುವಂಥದ್ದು. ಓಕೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಹೈಟ್ ಬಂದುಬಿಟ್ಟು ಅನ್ರಿಸರ್ವ್ಡು SC, EWS ಮತ್ತು OBC ಕ್ಯಾಂಡಿಡೇಟ್ ಅವರಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತೆ. ಚೆಸ್ಟು 80ರಿಂದ 85 ಚೆಸ್ಟ್ ನಿಮ್ಮದು ಎಕ್ಸ್ಟೆಂಡ್ ಆಗಬೇಕಾಗಿರುತ್ತೆ. ಫಿಮೇಲ್ ಅವರಿಗೆ 157 ಸೆಂಟಿಮೀಟರ್ ಇರುತ್ತೆ. ಅದೇ ನೀವು ST ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 165 ಸೆಂಟಿಮೀಟರ್ ಹೈಟ್ ಇರುತ್ತೆ. ಫಿಮೇಲ್ ಅವರಿಗೆ 155 ಸೆಂಟಿಮೀಟರ್ ಹೈಟ್ ಇರುತ್ತೆ ಸ್ನೇಹಿತರೆ. ST ಕ್ಯಾಂಡಿಡೇಟ್ ಅವ್ರಿಗೆ ಮಾತ್ರ ಇದು ಸ್ವಲ್ಪ ಎಕ್ಸೆಪ್ಷನ್ ಇರುತ್ತೆ. ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಫಾರ್ ಮೇಲ್ ಕ್ಯಾಂಡಿಡೇಟ್ ಅವರಿಗೆ 1600 ಮೀಟರ್ ರನ್ನಿಂಗ್ನ ನೀವು 6 ನಿಮಿಷ 30 ಸೆಕೆಂಡಲ್ಲಿ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಅದೇ ಫೀಮೇಲ್ ಕ್ಯಾಂಡಿಡೇಟ್ ಅವರಿಗೆ 800 ಮೀಟರ್ ರನ್ನಿಂಗ್ನ ನೀವು 4 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಓಕೆ, ಟ್ರೇಡ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ನೀವು ಏನಾದರೂ ಕುಕ್ ಆಗಿದ್ದರೆ ನಿಮಗೆ ಚಪಾತಿ ಮತ್ತು ರೈಸ್ ಮಾಡೋಕ್ಕೆ ಬರಬೇಕಾಗಿರುತ್ತೆ. ವೆಜಿಟೇಬಲ್ ಡಾಲ್ ಸಾಂಬಾರು ಮತ್ತು ಇಡ್ಲಿ ಬಗ್ಗೆ ನಿಮಗೆ ನಾಲೆಜು ಮತ್ತು ಮೀಟ್ ಅಂದರೆ ಕುಕ್ಕಿಂಗಲ್ಲಿ ಮೀಟ್ ಸಹ ನಿಮಗೆ ಮಾಡೋಕ್ಕೆ ಬರಬೇಕಾಗಿರುತ್ತೆ. ಅಂದರೆ ಮಾಂಸದ ಅಡುಗೆಗಳನ್ನು ಸಹ ಮಾಡೋಕ್ಕೆ ಬರಬೇಕಾಗಿರುತ್ತೆ. ಅಂದರೆ ನೀವು ಅಲ್ಲಿ ಟ್ರೇಡ್ ಟೆಸ್ಟಲ್ಲಿ ಪಾಸ್ ಆಗ್ತೀರಾ. ನಿಮಗೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಸಾರನೇ ಅವರು ಮಾಡ್ತಾರೆ ಅಲ್ಲಿ. ಇನ್ನು ರೈಟನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂದರೆ ಜನರಲ್ ನಾಲೆಡ್ಜ್ ಇರುತ್ತೆ. ಅಂದರೆ 100 ಕ್ವಶನ್ನು 100 ಮಾರ್ಕ್ಸು, ಅಂದರೆ 2 ಅವರ್ ನಿಮಗೆ ಟೈಮಿಂಗ್ ಇರುತ್ತೆ. ಜನರಲ್ ನಾಲೆಡ್ಜು, ಎಲಿಮೆಂಟರಿ ಮ್ಯಾಥಮೆಟಿಕ್ಸು, ಅನಾಲಿಟಿಕಲ್ ಆ್ಯಪ್ಟಿಟ್ಯೂಡು, ನೆಕ್ಸ್ಟು ಬೇಸಿಕ್ ಹಿಂದಿ ಅಥವಾ ಇಂಗ್ಲೀಷ್ ಯಾವುದರಲ್ಲಿ ನೀವು ಎರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡಿಕೊಂಡು ಎಕ್ಸಾಮನ್ನು ಬರಿಬೋದಾಗಿರುತ್ತೆ ಸ್ನೇಹಿತರೆ. ಓಕೆ, ಇದೆಲ್ಲ ಪಾಸ್ ಆದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಸಹ ಇರುತ್ತೆ. ಅದೆಲ್ಲ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು ಸ್ನೇಹಿತರೆ. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದು ವಿಡಿಯೋ ಬೇಕಂದರೆ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಮಾಡಿ, ನನಗೆ ಅಪ್ಲಿಕೇಶನ್ ಹಾಕೋಕ್ಕೆ ವಿಡಿಯೋ ಬೇಕಂತ, ಅಂದರೆ ಅಪ್ಲೈ ವಿಡಿಯೋ ಅಂತ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ 10th ಕ್ಲಾಸ್ನ ಮುಗಿಸಿದ್ದೀರಾ ಅವರೆಲ್ಲರೂ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. 3/4/2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಲೈಕ್ ಮಾಡಿ ಅಂತ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.